ಹಲೋ, ವೆಲ್ಕಮ್ ಬ್ಯಾಕ್ ಅಗೈನ್. ಆ್ಯಕ್ಚುಲಿ ಇವತ್ತು ನಾವೆಲ್ಲರೂ ಎಲ್ಲಿಗೋ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಎಲ್ಲಿಗೂ ಹೋಗ್ತೇನೆ. ಸೊ ಮನೆ ಹತ್ರನೇ ನಿಯರ್ ಬೈ ಇರೋವಂಥ ಒಂದು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಕೂಡ ಜೊತೆಗಿದ್ದಾರೆ. ನಾವು ಸಾಗರದಿಂದ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸಾಗರದಿಂದ? ಸಾಗರದಿಂದ ಒಂದು 20-25 ಕಿಲೋಮೀಟರ್ ಆಗುತ್ತೆ. ಯಾವ ರೂಟು? 1 ಅವರ್ ರೂಟು. ಆಡುಕಟ್ಟದಲ್ಲಿ ಬಲಕ್ಕೆ ತಿರುಗಬೇಕು. ಒಂದು 9-10 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ನಿಪ್ಪಳಿ ಫಾಲ್ಸ್ ಅಂತ. ಓಕೆ, ಗೊತ್ತಾಯ್ತಲ್ಲ ಇನ್ಫಾರ್ಮೇಷನು. ಯಾರಿಗಾರು ಬರ್ಬೇಕಂತಿದ್ರೆ ಬನ್ನಿ. ಸೊ ಈ ಫಾಲ್ಸ್ ಏನಿದೆ, ಸ್ವಲ್ಪ ಟೈಮ್ ಹಿಂದೆ ಹಿಡನ್ ಫಾಲ್ಸ್ ಆಗಿತ್ತು. ಇವಾಗ ಅನ್ಹಿಡನ್ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಒಂದು 5 ವರ್ಷದ ಮುಂಚೆ ಅಷ್ಟೊಂದೇನು ಫೇಮಸ್ ಇರಲಿಲ್ಲ ಇದು. ಮೇ ಬಿ ತುಂಬ ನೀರು ಇರಲಿಲ್ಲ ಅನಿಸುತ್ತೆ. ಇವಾಗಂತೂ ಫುಲ್ ಫೇಮ್ ಆಗಿಬಿಟ್ಟಿದೆ. ಫುಲ್ಲು ಜನ ಜನ ಜನ. ಈ ಫಾಲ್ಸ್ ಬಂದು ಮಳೆಗಾಲ ಟೈಮಲ್ಲಿ ಜಾಸ್ತಿ ನೀರಿರುತ್ತೆ. ಬೇಸಿಗೆ ಟೈಮಲ್ಲಿ ಕಮ್ಮಿ ಆಗಿಬಿಡುತ್ತೆ, ಪೂರ್ತಿನೇ ಕಮ್ಮಿ ಆಗಿಬಿಡುತ್ತೆ. ಸೊ ಯಾರಾದ್ರು ಬರೋದಿದ್ರೆ ಮಾನ್ಸೂನಲ್ಲಿ ಮಾತ್ರ ಬನ್ನಿ. ನೀವು ಜೋಗ್ ಫಾಲ್ಸಿಗೆ ಬಂದೇ ಇರ್ತೀರಾ. ಸೊ ಅಲ್ಲಿಂದ ಈ ಫಾಲ್ಸು 10-12 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಒಂದು 10 ನಿಮಿಷ ದಾರಿ ಅಂತಲೇ ಹೇಳ್ಬೋದು. ಸೊ ಜೋಗ ವಿಸಿಟ್ ಮಾಡಿದಾಗ ಈ ಫಾಲ್ಸ್ನ ಒಮ್ಮೆ ವಿಸಿಟ್ ಮಾಡಿ. ನಾವು ಆ್ಯಕ್ಚುಲಿ ಏನು ರೆಡಿ ಎಲ್ಲ ಆಗಿಲ್ಲ. ಸುಮ್ಮನೆ ಒಂದು ಹಳೆ ಶರ್ಟ್ ಹಾಕ್ಕೊಂಡು ಇಬ್ಬರು ಬಂದಿದ್ದೀವಿ ನೀರಲ್ಲಿ ಇಳಿಬೇಕು ಅಂತ. ಸೊ ಲೆಟ್ಸಿ ಹೇಗಿರುತ್ತೆ ಅಂತ. ಚಳಿ ಇದೆ, ಆಲ್ರೆಡಿ ಚಳಿ ಆಗ್ತಾ ಇದೆ ನನಗೆ. ಇನ್ನು ನೀರಿಗೆ ಇಳಿದ್ಮೇಲೆ ಅದಿನ್ನು ಎಷ್ಟು ಚಳಿ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಫಸ್ಟ್ ಒಂದು 10 ಮಿನಿಟ್ಸಲ್ಲಿ ಚಳಿ ಅನಿಸ್ಬೋದು, ಆಮೇಲೆ ಸರಿ ಹೋಗುತ್ತೆ. ಒಂದ್ಸಲ ನಾವು ಜೋಗ ಸೈಡ್ ಹೋದಾಗ ನಿಪ್ಲಿ ಫಾಲ್ಸಿಗೆ ಹೋಗ್ಬೇಕಂತ ಹೋಗಿದ್ವಿ. ಅದು ಸಮ್ಮರ್ ಟೈಮಲ್ಲಿ ಅನ್ಸುತ್ತೆ. ಹಾಂ, ಸಮ್ಮರ್ ಟೈಮಲ್ಲೇ. ಅವಾಗ ಸ್ವಲ್ಪನೂ ನೀರೇ ಇರಲಿಲ್ಲ. ಲೈಕ್ ಕೆರೆ ಹೆಂಗಿರುತ್ತೆ, ಕೆರೆ ಬತ್ತೋದಾಗ ಹೆಂಗಿರುತ್ತೆ ಹಂಗಿತ್ತು. ಸೊ ನೋಡೋಣ ಇವಾಗ ಎಷ್ಟು ನೀರಿದೆ ಅಂತ. ನಾನು ಮೊಬೈಲಲ್ಲೆಲ್ಲ ನೋಡಿದಾಗ ಜಾಸ್ತಿ ನೀರಿದೆ ಅಂತ ಅನಿಸ್ತಿತ್ತು. ಇವಾಗ ಹೋಗಿ ನೋಡಬೇಕು ಎಷ್ಟು ನೀರಿದೆ. ಆಟ ಆಡೋಕ್ಕೆ ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬಟ್ ಆಟ ಆಡಬೇಕಂತಲೇ ಪ್ರಿಪೇರ್ ಆಗಿ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತ. ಈ ಕಡೆ ರೈಟ್ ಸೈಡ್ ರೋಡ್ ಇದೆಯಲ್ಲ, ಅದು ನನ್ನ ಫೇವ್ರೇಟ್ ರೋಡ್. ಯಾಕಂದರೆ ಅದು ನಮ್ಮೂರಿಗೆ ಹೋಗೋ ರೋಡು. ನೆಕ್ಸ್ಟು ನಾವಿಲ್ಲಿ ಆಡುಕಟ್ಟ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅಲ್ಲಿಂದ ಫಸ್ಟ್ ಕ್ರಾಸ್ ಅಲ್ಲ, ಸೆಕೆಂಡ್ ಕ್ರಾಸ್ ರೈಟಿಗೆ ನಾವೀಗ ಹೋಗಬೇಕು. ಅದು ನಿಪ್ಪಳಿ ಅನ್ನೋ ಊರಿಗೆ ಹೋಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು, ಎಲ್ಲೂ ತಿರ್ಗೋದಿಲ್ಲ, ಜಸ್ಟ್ ಸ್ಟ್ರೈಟ್. ರೋಡ್ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ಬೋದು ನೀವು, ಹಳ್ಳ ಕೊಳ್ಳ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೀನಿಕ್ ರೂಟ್ನ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರೀಸು, ಗದ್ದೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮಗೆ ಇಲ್ಲಿ ದಾರಿ ಮಧ್ಯ ಹೋಗುವಾಗ ಗದ್ದೆಗಳಲ್ಲಿ ತುಂಬ ನವಿಲ್ಗಳು ಕಾಣಿಸ್ತು. ಒಂದಂತೂ ಗರಿ ಬಿಚ್ಚಿ ಕುಣಿತಾ ಇತ್ತು. ಇನ್ನೇನು ಕ್ಯಾಪ್ಚರ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅದು ಓಡೋಗ್ಬಿಡ್ತು. ನೋಡಿ, ಇದು ಫಸ್ಟ್ ನವಿಲು. ಆಮೇಲೆ ಇಲ್ಲಿ ಗದ್ದೆ ಮಧ್ಯ ನೀರಿರುತ್ತಲ್ಲ, ಅದರಲ್ಲಿ ಬಾತುಕೋಳಿ ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅದು. ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಹೋದ್ನಲ್ಲ, ನವಿಲಿಗೆ ಗೊತ್ತಾಯಿತು ಅನಿಸುತ್ತೆ. ಸೊ ಅಲರ್ಟ್ ಆಗಿಬಿಟ್ಟು ಅದು ಹಾರೋಗ್ಬಿಡ್ತು. ನಮಗೆ ಮಧ್ಯ ಮಧ್ಯೆ ಈ ಥರ ಚಿಕ್ಕ ಚಿಕ್ಕ ತೊರೆಗಳು ತುಂಬ ಸಿಕ್ತು. ನೆಕ್ಸ್ಟು ನಾವಿಲ್ಲಿ ರೀಚ್ ಆದ್ವಿ. ಇದು ಎಂಟ್ರೆನ್ಸು. ಮುಂಚೆ ಎಲ್ಲ ಇಲ್ಲಿ ಎಂಟ್ರಿ ಫೀ ಇರಲಿಲ್ಲ, ಪಾರ್ಕಿಂಗ್ ಫೀ ಇರಲಿಲ್ಲ. ಇವಾಗಂತೂ ಎಲ್ಲದು ಸ್ಟಾರ್ಟ್ ಆಗಿದೆ. ಇಲ್ಲಿ ಎಂಟ್ರೆನ್ಸಲ್ಲಿ ಕೂಡ ಒಂದು ನವಿಲು ಕಾಣ್ತು ನಮಗೆ. ಇದೇ ನೋಡಿ ಫಾಲ್ಸಿನ ಎಂಟ್ರೆನ್ಸು. ಈ ಕಡೆಯಿಂದ ನಾವು ಹೋಗ್ಬೇಕಲ್ಲಿ ಸ್ಟ್ರೈಟು. ಎಂಟ್ರೆನ್ಸಲ್ಲಿ ಏನು ಜಾಸ್ತಿ ನೀರಿಲ್ಲ, ನಾವಿನ್ನು ಸ್ಟ್ರೈಟ್ ಹೋಗಬೇಕು, ಅಲ್ಲಿ ಜಾಸ್ತಿ ನೀರಿದೆ. ನೋಡಿ, ಇದೆ ಫಾಲ್ಸು. ಇದೇನು ತುಂಬ ದೊಡ್ಡ ಫಾಲ್ಸ್ ಅಲ್ಲ, ಹಾಗಂತ ರಭಸ ಕಮ್ಮಿ ಇದೆ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗೇ ಇದೆ, ಸ್ಪೀಡ್ ಚೆನ್ನಾಗೇ ಇತ್ತು. ಆಟ ಆಡೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ಆಟ ಆಡ್ಬೋದು, ಇಲ್ಲಿ ಸೇಫ್ ಇದೆ. ನಾವಿಲ್ಲಿ ನೆಕ್ಸ್ಟು ನೀರಿಗೆ ಇಳಿದ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಮೇ ಬಿ ಒಂದು 2 ಅವರ್ ಆಟ ಆಡಿದ್ವಿ ಅನಿಸುತ್ತೆ ಅಲ್ಲೇ. ಇವನು ನಂದು ಒಂದಿರಲಿ ಅಂತ ಅಲ್ಲೇ ಪೋಸ್ ಕೊಡ್ತಾ ಇದ್ದಾನೆ. ನೀರಲ್ಲಿ ಆಟ ಎಲ್ಲ ಆಡಿಕೊಂಡು ನಾವು ಇವಾಗ ಮನೆ ಕಡೆ ಹೊರಟ್ವಿ. ಹೋಗುವಾಗ ಸೌತೆಕಾಯಿ ಉಪ್ಪು ಖಾರ ತಿನ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಕಂಟೆಂಟ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.